ಗೈಸ್, ಹಬ್ಬ ಬಂತು ಅಂದರೆ ನಮ್ಮ ಮನೆಗಳಲ್ಲಿ ಯಾವ ತಿಂಡಿ ಅಥವಾ ಸ್ವೀಟ್ಸನ್ನು ಮಾಡಬೇಕು ಅಂತ ತುಂಬ ಟೆನ್ಷನ್ ಆಗಿರುತ್ತೆ. ನಾವು ಇವತ್ತು ತೋರಿಸ್ತಾ ಇರುವಂಥ ರೆಸಿಪಿನ ನಾವು ಯಾವುದೇ ಹಬ್ಬಗಳಲ್ಲಿ ಕೂಡ ನಾವು ಕಾಮನ್ ಆಗಿ ಮಾಡ್ಬೋದು. ಇವತ್ತು ನಾವು ಕರ್ದಂಟನ್ನು ಈಸಿಯಾಗಿ ಜಾಸ್ತಿ ಟೈಮ್ ತಗೊಳ್ದೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬೌಲ್ ಸಕ್ಕರೆನ ತಗೊಳ್ಳೋಣ. ನಂತರ 1 ಬೌಲ್ನಷ್ಟು ಪುಟಾಣಿ ಹಿಟ್ಟು, 1 ಬೌಲ್ನಷ್ಟು ಒಣ ಕೊಬ್ಬರಿ, ಒಂದು ಹಾಫ್ ಬೌಲ್ನಷ್ಟು ಶೇಂಗಾ, ಆಮೇಲೆ ಸಣ್ಣಗೆ ಪುಡಿ ಮಾಡಿಕೊಂಡಿರೋಂಥ ಏಲಕ್ಕಿ ಪುಡಿ, ಇಷ್ಟು ನಮಗೆ ಬೇಕಾದಂಥ ಸಾಮಗ್ರಿಗಳು. ಮೊದಲಿಗೆ ನಾವು ಒಂದು ಪಾತ್ರೆನ ತೊಗೊಂಡು ಸ್ಟವ್ ಮೇಲಿಟ್ಟು ಅದಕ್ಕೆ ಸಕ್ಕರೆನ ಹಾಕೋಣ. ನಂತರ ಸಕ್ಕರೆ ಮುಳುಗುವಷ್ಟು ನೀರನ್ನು ಕೂಡ ನಾವು ಹಾಕಬೇಕು. ಗ್ಯಾಸನ್ನು ಹಚ್ಚಿ ನಾವು ಸಕ್ಕರೆ ಪಾಕ ಆಗೋವರೆಗೂ ವೇಟ್ ಮಾಡಬೇಕು. ನಂತರ ಸಪ್ರೇಟಾಗಿ ಒಂದು ದೊಡ್ಡದಾಗಿರುವಂಥ ಪ್ಲೇಟನ್ನು ತಗೊಂಡು ಅದ್ರ ಮೇಲೆ ಎಣ್ಣೆಯನ್ನು ಹಾಕಿ ಪೂರ್ತಿ ಪ್ಲೇಟ್ ಮೇಲೆ ಸವರಬೇಕು. ಈಗ ಮಾಡೋದ್ರಿಂದ ನಾವು ಕರ್ದಂಟನ್ನು ಕಟ್ ಮಾಡಿದ ಮೇಲೆ ಈಸಿಯಾಗಿ ಪ್ಲೇಟಿಂದ ಬಿಡಿಸ್ಕೋಬೋದು. ಈ ಸಕ್ಕರೆ ಪಾಕನ ನಾವು ಎಲ್ಲಿವರೆಗೂ ಕಾಯಿಸ್ಬೇಕಂತಂದರೆ ಇದು ನಮಗೆ ಜೆಲ್ಲಿಯಾಗಿ ಅಂದರೆ ಅಂಟಂಟಾಗಿ ನಮಗೆ ಕಾಣಿಸ್ಬೇಕು. ಅಲ್ಲಿವರೆಗೂ ನಾವು ಅದನ್ನು ಕಾಯಿಸ್ಬೇಕಾಗುತ್ತೆ. ನಂತರ ಈ ಪಾತ್ರೆನ ಸ್ಟವ್ವಿಂದ ಕೆಳಗಡೆ ಇಳಿಸ್ಕೊಂಡು ಅದಕ್ಕೆ ನಾವು ಏಲಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ತೀವಿ. ನಂತರ ನಾವು ಒಣ ಕೊಬ್ಬರಿಯನ್ನು ಕೂಡ ನಾವು ಅದಕ್ಕೆ ಹಾಕಬೇಕಾಗತ್ತೆ. ನಾನಿಲ್ಲಿ ಹಾಫ್ ಮಾತ್ರ ಹೀಗೆ ಮಿಕ್ಸ್ ಮಾಡೋಕ್ಕೆ ತಗೊತೀನಿ. ನಂತರ ಹಾಫ್ ಬೌಲ್ನಷ್ಟು ಶೇಂಗಾವನ್ನು ಕೂಡ ನಾವು ಇದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ಒಂದು ಬೌಲ್ನಷ್ಟು ಪುಟಾಣಿ ಹಿಟ್ಟನ್ನು ನಾವೇನು ತೊಗೊಂಡಿರ್ತೀವಿ ಅದನ್ನು ಕೂಡ ಈ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ಎಲ್ಲ ಮಿಕ್ಸ್ಚರನ್ನು ನಾವು 3 ರಿಂದ 5 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕೆಂದರೆ ನಾವು ಬಿಟ್ಟಾಗಿ ಇದನ್ನು ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಕೂಡ ಗಂಟಾಗೋ ಸಾಧ್ಯತೆ ಇರುತ್ತೆ. ಇದರಿಂದ ನಮಗೆ ಸ್ಮೂತಾಗಿ ಮಿಕ್ಸ್ಚರ್ ಬರೋದಿಲ್ಲ. ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮಿಕ್ಸ್ಚರ್ ನಮಗೆ ಯಾವ ರೀತಿ ಸ್ಮೂತಾಗಿ ಬಂದಿದೆ. ನಂತರ ಎಣ್ಣೆ ಸವರಿ ಇಟ್ಕೊಂಡಂಥ ಒಂದು ಪ್ಲೇಟ್ಗೆ ನಾವು ಪೂರ್ತಿಯಾಗಿ ಮಿಕ್ಸ್ಚರನ್ನು ಹಾಕಬೇಕಾಗುತ್ತೆ. ಇದು ಪೂರ್ತಿಯಾಗಿ ಪ್ಲೇಟ್ ತುಂಬ ಹರಡೋ ಥರ ನಾವು ಪ್ಲೇಟ್ಗೆ ಹಾಕಬೇಕಾಗುತ್ತೆ. ನಂತರ ಉಳಿದಿರುವ ಶೇಂಗಾ ಹಾಗೂ ಕೊಬ್ಬರಿಯನ್ನು ತಗೊಂಡು ಇದ್ರ ಮೇಲೆ ನಾವು ಡೆಕೋರೇಟ್ ಕೂಡ ಮಾಡ್ಬೋದು. ಲಾಸ್ಟಲ್ಲಿ ಚಾಕುಯಿಂದ ನಮ್ಗೆ ಹೇಗೆ ಬೇಕೋ ಆ ಶೇಪಲ್ಲಿ ನಾವು ಕರ್ದಂಟನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ನಾವು ಹಬ್ಬಕ್ಕೆ ಬೇಕಾದ ಕರ್ದಂಟನ್ನು ಈಸಿಯಾಗಿ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ದು ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.